ಇನ್ನು ನಟಿ ಪವಿತ್ರ ಜೊತೆಗಿನ ತಮ್ಮ ಬಾಂಧವ್ಯ ಎಂಥದ್ದು? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಟ ದರ್ಶನ್ ಹೇಳಿದ್ದೇನು? ಇದು ದರ್ಶನ್ನ ಹೇಳಿಕೆ, ಸ್ವಇಚ್ಛಾ ಹೇಳಿಕೆ. ಇದರ ವಿವರ ಹೀಗಿದೆ. ಫಸ್ಟ್ ಪಾಯಿಂಟ್, ಸ್ವ ಇಚ್ಛಾ ಹೇಳಿಕೆ. ಪೊಲೀಸರ ಮುಂದೆ ದಾಖಲು ಮಾಡುವುದೆಲ್ಲವೂ ಸ್ವಇಚ್ಛಾ ಹೇಳಿಕೆ ಎಂದೇ ಪರಿಗಣಿಸಬಹುದು ಬೇಕಿದ್ದರೆ. ಎಕ್ಸೆಪ್ಟ್ ನ್ಯಾಯಾಧೀಶರ ಮುಂದೆ 164, 161 ಯಾವ್ದಾರು ಮಾಡಿದ್ದು ಬಿಟ್ಟರೆ ಸಾಕ್ಷ್ಯಗಳು ಅದು ಬೇರೆ, ಅದು ಹೇಳಿಕೆ. ಈ ಹೇಳಿಕೆ ಎಲ್ಲವೂ ಸ್ವಇಚ್ಛೆಯೇ. ಆದರೆ ಸ್ವಇಚ್ಛಾ ಹೇಳಿಕೆ ಎಂದು ಈಗ ನಾನು ಮುಂದೆ ಹೇಳಲಿರುವ ಪಾಯಿಂಟ್ಗಳನ್ನೆಲ್ಲ ನೀವು ಕೇಳಿಸ್ಕೊಂಡ್ಬಿಟ್ಟಾಗ ಬಹು ಸಹಜವಾಗಿ ಮನಸ್ಸಿನಲ್ಲಿ ಬರುವ ಅಭಿಪ್ರಾಯ ಒಂದೇ, ಇನ್ನೇನಕ್ಕೆ ವಿಚಾರಣೆ ಬೇಕು? ಒಪ್ಪಾಗೋಗಿದೆ, ಶಟ್ ಕ್ಲೋಸು ಶಟ್ ಹಾಕ ಒಳಕ್ಕೆ ಜಡ್ಜ್ಮೆಂಟ್ ಕೊಟ್ಬಿಡತ್ಲ ಕಡೆಗೆ ಅಂತ ಅನ್ಬೇಕಲ್ಲ. ಹಾಗಲ್ಲ. ಯಾವ ಆರೋಪಿಯು ಪೊಲೀಸರ ಮುಂದೆ ಕೊಟ್ಟಿರುವ ಹೇಳಿಕೆ ಆರೋಪ ಪಟ್ಟಿಯಲ್ಲಿ ಉಲ್ಲೇಖವಾದರೂ ಅದು ಅಂತಿಮವಲ್ಲ. ಆ ಹೇಳಿಕೆಯನ್ನ ಆರೋಪಿ ನ್ಯಾಯಾಲಯದಲ್ಲಿ ವಾಪಸ್ ಪಡೆಯಲು ಸರ್ವತಂತ್ರ ಸ್ವತಂತ್ರರು. ಇದು ಕಾನೂನು. ಅಲ್ಲಿ ಕೇಳ್ತಾರೆ ನ್ಯಾಯಮೂರ್ತಿಗಳು, ಹಾಗಿದ್ರೆ ಇದೆಲ್ಲ ನೀವು ಹೇಳಿಲ್ವೇ ಅಂತ. ಇಲ್ಲ ಸರ್, ನಾನು ಯಾಕೆ ಕೇಳಬೇಕು, ನಂಗೆ ತಲೆ ಕೆಟ್ಟಿದ್ಯಾ, ನಾಕ್ ಬಿಟ್ರು ನೋಡಿ ಸರ್, ಯಾಕೆ ಸುಮ್ಮನೆ ಒಡಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟೆ ಅಂತಂದ್ರು ಆಯ್ತು. ಅವಾಗ ಅವ್ರ ಸ್ಟೇಟ್ಮೆಂಟ್ ಫ್ರೆಶ್ ಆಗಿ ರೆಕಾರ್ಡ್ ಆಗಬೇಕು ಮತ್ತೊಮ್ಮೆ ಬೇರೆ. ಹಂಗಾಗಿ ಇದೇನು ಸ್ವಇಚ್ಛಾ ಹೇಳಿಕೆ ಅಂದ್ರೆ ಮುಗ್ದಾಯ್ತು, ಸ್ವಇಚ್ಛೆ ಅಲ್ಲ, ನ್ಯಾಯಾಧೀಶರ ಮುಂದೆನೂ ಅದಿರಬೇಕು. ಓಕೆ. ಆದರೆ ಆರೋಪ ಪಟ್ಟಿಯಲ್ಲಿ ಪೊಲೀಸರು ತೋರಿಸುತ್ತಿರುವ ದರ್ಶನ್ ಅವರ ಸ್ವಇಚ್ಛಾ ಇನ್ವರ್ಟೆಡ್ ಕಾಮನಲ್ಲಿ ಹೇಳಿಕೆ ಅಂದರೆ ಇದಂತೆ. ನಾನು ಕನ್ನಡ ಚಿತ್ರರಂಗದಲ್ಲಿ ನಟನಾಗಿದ್ದೇನೆ, ದರ್ಶನ್ ಹೇಳ್ತಿರೋದು, ನಾನಲ್ಲ. ಇತರೆ ವೃತ್ತಿಗಳಲ್ಲೂ ಇದ್ದೇನೆ. ಇತರೆ ವೃತ್ತಿ ಅಂದರೆ ಬಿಸಿನೆಸ್ ಇರ್ಬೋದು, ಡ್ಯಾಶು ಡ್ಯಾಶು, ಏನೋ ಬಿಸ್ನೆಸ್ ಮಾಡ್ಬೋದು, ಕೃಷಿ, ಏನ್ ಬೇಕಾದ್ರೂ ಇರ್ಬೋದು, ಕೃಷಿ ಇರ್ಬೋದು, ಇವ್ರ ಕೇಸಲ್ಲಿ ಕುದುರೆ ಸಾಕೋದಿರ್ಬೋದು, ಏನೇನೋ ಇರ್ಬೋದಪ್ಪ, ಗೊತ್ತಿಲ್ಲ. ನನ್ನ ಮತ್ತು ವಿಜಯಲಕ್ಷ್ಮಿ ಅವರ ಮದುವೆಯಾಗಿ ವಿವಾಹವಾಗಿ 22 ವರ್ಷ ಆಗಿದೆ. ಮೇ 19ರಂದು ಕಳೆದ ಮೇ ವಿವಾಹ ವಾರ್ಷಿಕೋತ್ಸವಕ್ಕೆ ದುಬೈಗೆ ಹೋಗಿದ್ವಿ. ಪವಿತ್ರ ಗೌಡ ಜೊತೆ 10 ವರ್ಷದಿಂದ ಲಿವ್ ಇನ್ ರಿಲೇಷನ್ಶಿಪ್ ಇದೆ. ಸೇಮ್ ನಾನು ಆಗಲೇ ಹೇಳಿದ್ದಿದ್ದು. ಇದೇ ಇದ್ರೆ ಸಾರ್ವಜನಿಕರಿಗೆ 10, 16, 24 ಅವ್ರವ್ರಿಗೆ ಬಿಟ್ಟಿದ್ದು ವೈಯಕ್ತ, ನನಗೇನ್ರಿ ಸಂಬಂಧ ಅಂತ ಅನ್ಬೋದು. ಕೇಸ್ಗೆ ಏನು ಅಂತಂದ್ರೆ ಅದು ಅಂದ್ರೆ ಅವರಿಬ್ರು ಅಷ್ಟು ಗಾಢವಾಗಿದ್ರು, ಅಥವಾ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರು, ಅಥವಾ ಒಬ್ಬರೊಬ್ರು ಚೆನ್ನಾಗಿ ಜೊತೆನಲ್ಲೇ ಇದ್ರು. ಹಾಗಾಗಿ ಆಕೆಗೆ ಆತನ ಮೇಲೆ ಪ್ರಭಾವವನ್ನು ಬೀರುವಷ್ಟು ಆತ್ಮೀಯತೆ ಇತ್ತು, ಅಥವಾ ಆಕೆಗೆ ಆತನಿಗೆ ಆಕೆ ತನ್ನ ಜೀವನದಲ್ಲಿ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು. ದಾರಿಲಿ ಯಾರೋ ಹೋಗ್ತಿದ್ದವರು ದರ್ಶನ ಮಾಡಿ ನನಗೊಂದು ಮೆಸೇಜ್ ಕಳಿಸಿದ್ದಾನೆ, ನಾಳೆ ಬಿಡ್ಬೇಕಲ್ವಾ ಅಂತ, ಕರ್ಕೊಂಬೈಲಿ ನಾ ಬಿಡ್ತೀನಿ ಅನ್ನಕ್ಕಾಗತ್ತ ಅವರು? ಕರ್ಕೊಂಬೈಲಿ ನಾಳೆ ಬಿಡ್ತೀನಿ ಅವನಿಗೆ ಅನ್ನಕ್ತಾರ ಯಾರಿಗಾರು ರಸ್ತೆಯಲ್ಲಿ? ಹಂಗಲ್ಲ. ಅದನ್ನು ಹೇಳಕ್ಕೆ ಈ ಪಾಯಿಂಟ್ ಅಂತ ತರ್ತಾ ಇರ್ತಾರೆ. ಆಲ್ ರೈಟ್. ಜೂನ್ 8ರಂದು ಸ್ಟೋನಿ ಬ್ರೂಕ್ಸ್ನಲ್ಲಿ ಪಾರ್ಟಿ ಮಾಡಿದ್ವಿ. ಪವನ್ನಿಂದ ರೇಣುಕಾ ವಿಚಾರ ಪ್ರಸ್ತಾಪ ಆಯಿತು. ಕಿಡ್ನ್ಯಾಪ್ ಮಾಡಿ ಶೆಡ್ಡಲ್ಲಿ ಇಟ್ಟಿರುವ ಬಗ್ಗೆ ಪವನ್ ಮಾಹಿತಿಯನ್ನು ಕೊಟ್ಟರು. ಅದೇ ದಿನ ಪವಿತ್ರ ಜೊತೆ ಶೆಡ್ಗೆ ಹೋಗಿ ರೇಣುಕಾ ಮೇಲೆ ಸಿಕ್ಕಂತೆ 4 ಬಿಟ್ಟೆ ಅಂತ ನಾನು ಆಗಲೇ ಹೇಳಿದ್ದಿದ್ದು ಅದನ್ನೇ. ಬಿಟ್ಟೆ 4 ಬಿಟ್ಟೆ ಅಂದ್ಮೇಲೆ ಇನ್ನೇನಿದೆಯಪ್ಪ, ನೀನೇ ಸ್ವಇಚ್ಛಾ ಹೇಳಿಕೆ ಅಂತೇಳಿ ಬಿಟ್ಟೆನ ಹಾಕೊಂಡ್ಮೇಲೆ ಅಸಾಲ್ಟ್ ಯಾಕ್ರಿ ಒಳಕ್ಕೆ 1 ವರ್ಷ ಅಂತ ಅನ್ನಕ್ಕಾಗತ್ತ? ಈಗ ಅದಕ್ಕೆ ನಾನು ಆರಂಭದಲ್ಲೇ ಅದನ್ನು ಹೇಳಿದ್ದಿದ್ದು. ಈ ಆರೋಪ ಪಟ್ಟಿಯನ್ನು ಹಾಗೇ ತಗೋಬೇಕು. ಅಂತಿಮ ಆದೇಶ, ನ್ಯಾಯಾಲಯದ ತೀರ್ಪು, ಪ್ರಕರಣ ಇತ್ಯರ್ಥವಾಗಿ ಹೋಯಿತು. ಆರೋಪಿ ಸ್ಥಾನದಿದ್ದವನು ಅಪರಾಧಿಯಾಗಿದ್ದಾನೆ ಎಂದು ಪರಿಭಾವಿಸಲು ಸಾಧ್ಯವಿಲ್ಲ ಈ ದಿನದ ಮಟ್ಟಿಗೆ. ನಾಳೆ ನ್ಯಾಯಾಲಯ ಏನು ಮಾಡುತ್ತೋ ಬಿಡುತ್ತೋ ನ್ಯಾಯಾಲಯಕ್ಕೆ ಬಿಟ್ಟಿದ್ದಿತ್ತು. ಆಲ್ ರೈಟ್. ಚಪ್ಪಲಿಯಿಂದ ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ. 20,000 ಅಂದ. ಚಪ್ಪಲಿಯಿಂದ ರೇಣುಕಾಗೆ ಹೊಡೆಯುವಂತೆ ಪವಿತ್ರಾಗೆ ಹೇಳಿದೆ. ಆಕೆ ಹೊಡೆದಳು. ಪವಿತ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಹೇಳಿದೆ. ಅವನು ಅದರಂತೆಯೇ ಮಾಡಿದ. ನಾನು ಬರುವ ಮೊದಲೇ ರೇಣುಕಾಸ್ವಾಮಿಗೆ ಸ್ವಲ್ಪ ಬಿದ್ದಿತ್ತು ಏಟು, ಹಲ್ಲೆ. ಆತ ಸುಸ್ತಾಗಿದ್ದ. ಪವಿತ್ರ ಸುಸ್ತಾಗಿದ್ದ, ಆದರೆ ಬದುಕಿದ್ದ. ಆ ಪವಿತ್ರನ ಕಳಿಸಿದ ನಂತರ ನಾನು ವಿನಯ್ ಅಲ್ಲಿಂದ ಜೀಪ್ನಲ್ಲಿ ಹೊರಟೆವು. ಚಿತ್ರದುರ್ಗದ ಹುಡುಗರ ಆಸೆ ಅಂತ ಅವ್ರ ಜೊತೆಯಲ್ಲಿ ಒಂದು ಫೋಟೋ ತೆಗೆಸ್ಕೊಂಡೆ. ನಾಳೆ ನನ್ನ ಮನೆಗೆ ಹೊರಡುವಾಗ ರೇಣುಕಾಯಿ ಚೆನ್ನಾಗೇ ಇದ್ದಂಗಿತ್ತು. ಆದರೆ 7:30 ಸಮಯದಲ್ಲಿ ನನಗೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ ವಿಚಾರ ತಿಳಿಯಿತು. ಅಂದರೆ ಅವರ ಪ್ರಕಾರದಲ್ಲಿ ಸಾವು ಸಂಭವಿಸಿದಾಗ, ಆತ ಕೊನೆ ಉಸಿರನ್ನು ಎಳೆದಾಗ ನಾನು ಸ್ಥಳದಲ್ಲಿ ಇರಲಿಲ್ಲ ಅನ್ನೋದು ಅರ್ಥ ಆಯ್ತಲ್ಲ. ಇದನ್ನು ಮುಚ್ಚಿ ಹಾಕಲು ಪ್ರದೋಷ್ ಬಂದು ಆ ನಂತರ 30 ಲಕ್ಷ ರೂಪಾಯಿನ ಕೇಳಿದ. ನಾನು ಕೊಟ್ಟೆ. ಮತ್ತೆ ವಿನಯ್ ಬಂದು 10 ಲಕ್ಷ ರೂಪಾಯಿ ಕೇಳಿದ. ನಾನು ಕೊಟ್ಟೆ. ಏನಕ್ಕಪ್ಪ ಈ ದುಡ್ಡು ಅಂತಾರೆ. ಇನ್ಯಾರಾದರೂ ಅದನ್ನು
ಆ ಜವಾಬ್ದಾರಿಯನ್ನು ಅಥವಾ ಆ ಅಲೆಜ್ಡ್ ಅಪರಾಧವನ್ನು ತಮ್ಮ ಮೈ ಮೇಲೆ ಎಳೆದುಕೊಳ್ಳಲು ಅದಕ್ಕೋಸ್ಕರ ಇದನ್ನು ಕೊಡಬೇಕಾಗುತ್ತೆ. ಜೂನ್ 11ರಂದು ಬೆಳಗ್ಗೆ 8 ಗಂಟೆಗೆ ನಾನು ಮೈಸೂರಲ್ಲಿದ್ದೆ. ಆಗ ನನ್ನನ್ನು ಪೊಲೀಸ್ನವರು ಬಂಧಿಸಿದರು. ಇದು ಸ್ವಇಚ್ಛಾ ಹೇಳಿಕೆ ಅಂತ ಆಗೋದ್ರೆ ಈಗ ಇಲ್ಲಿ ಏನಿದೆ ವಿಚಾರಣೆ, ನಾಳೆ ಬೆಳಿಗ್ಗೆ ಕ್ಲೋಸ್ ಮಾಡಿಬಿಡ್ಬೋದು. ಹೌದು, ಏನ್ರಿ ನಿಮ್ಮ ಸ್ವಇಚ್ಛಾ ಹೇಳಿಕೆ ಎಲ್ಲ ಕರೆಕ್ಟಾ, ಒಪ್ಕೋತೀರಾ? ಅಂದರೆ ಹೌದು ಸರ್, ನಮ್ಮ ಸ್ವಇಚ್ಛಾ ಹೇಳಿಕೆ ಸರಿ ಇದೆ ಸರ್, ನಾನೇ ಹೇಳಿರೋದೆಲ್ಲ. ಆಯ್ತಪ್ಪ, ಹಂಗಾರೆ ನೀನು ನಡೀರಪ್ಪ ಜಡ್ಜ್ಮೆಂಟ್ ಕೊಡೋಣ ಅಂತ ಬಿಟ್ಟು ಕೊಡ್ಬೋದು. ವಿಚಾರಣೆ ಯಾಕೆ ಬೇಕು ಅದಕ್ಕೆ? ಅದೇ ರೀತಿಯಾಗಿ ನ್ಯಾಯಾಧೀಶರು ಮುಂದೆ ಹೇಳಿದ್ರೆ ಅಲ್ವಾ ಸರ್? ಹೇಳಿದ್ರೆ ಹೇಳ್ತೀವಿ. ಅದಕ್ಕೆ ಹೇಳಿದ್ದು ಸ್ವಇಚ್ಛಾ ಹೇಳಿಕೆ ಕೋರ್ಟ್ಗೆ ಹೋದಾಗ ನಿಲ್ಲಲ್ಲ, ಹಾಗೆ ಬೇರೆ ಥರ ಆಗತ್ತೆ ಅಂತ. ಎಸ್, ಕೇಳಿ.